ಅಂತ ಹೇಳಿ ಬಸ್ ಸ್ಟ್ಯಾಂಡಿಗೆ ಹೋಗಿ ನಡ್ಕೊಂಡ್ ಬರ್ತೇನೆ. ಯಪ್ಪ ಯವ್ವ 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 ಬೇಡ ಯವ್ವ. ಬಸ್ಗಳು ಥಾರ ತಿಂಡಿ ಬರ್ತಿರ್ತಾವು, ದಾಡ ಬಸ್ಗಳು, ಬೈಲಂಗಳ ಬಸ್ಗಳು. ಬೇಡಪ್ಪ, ಅಲ್ಲಿ ತನಕ ಹೋಗ್ಬೇಡ್ರಿ. ನಿಮ್ಮ ಅಪ್ಪ ಅವ ಎಲ್ಲಿ ಹೋಗ್ತಾರ? ಇಲ್ಲೇ ಬರ್ತಾರಲ್ಲ, ಇಲ್ಲೇ ಇನ್ನ ಮನೆಗೆ ಬರತ್ತಾರಲ್ಲ ಅವ್ರೆ, ಬತ್ತೆಲ್ರಿ ಹೋಗ್ತಾರ. ಬೇಡವಾ, ಬೇಡಪ್ಪ, ಮನ್ಯಾಗ ಕುಂಡಿರ್ತಾನ ನನಗೆ. ಅಮ್ಮ ಏನಾಗಲ್ ತಗೋ, ನಾ ಕೈ ಹಿಡಿದು ಕರ್ಕೊಂಡ್ಬರ್ತೀನಿ. ಅಲ್ಲೇ ನಿಂತಿರ್ತೇವೆ, ಬಸ್ ತರತ್ತಲ್ಲ ಕಡೆ. ಅವ ಅಪ್ಪ ಬಂದಂದ್ರೆ ಅವ್ರ ಜೊತೆ ಬಂದ್ಬಿಡ್ತೇನೆ. ಬ್ಯಾಡ ಅಂತ ಹೇಳಿಲ್ಲಲ್ಲ, ಹೇಳಿರುವಂತ ತಿಳ್ಕೋದಿಲ್ವ ಮಕ್ಕಳಿವ. ಬೇಡ ಬೇಡ, ಅಲ್ಲಿ ಬಸ್ಗಳು ಬರ್ತದೆ ಥರ ತಿಗಡಿ ಏನ್ರ ಎಂತ ಆದಿಗಿದ್ರೆ ಎದಪ್ಪ ಕೈಪಾರೆ ನಮ್ಮ ಹೆಸರು ನಮ್ಮ ತಲೆ ಮೆರಿತಾವು. ಬೇಡ, ತನ್ನಗ ಮನ್ಯಾಗ ಬಿದ್ದಾಡ್ರಿ. ಒಂದು ಕೆಲಸ ಮಾಡ್ತೇನೆ, 10 ರೂಪಾಯಿ ಕೊಡ್ತೀನಿ. ಇಲ್ಲಿ ಹೋಗಿ ಆಶಿಕ್ ಸಾಕಾರ ಅಂಗಡಿಯಾಗ ಏನರ ತಿನ್ನೋರೆ ಬರ್ತಾರೆ ನಿಮ್ಮಪ್ಪ ಅವ. ಬಸ್ ಸ್ಟ್ಯಾಂಡ್ ಮಾತ್ರ ಹೋಗ್ಬಾರ್ದ ಮತ್ತೆ? 10 ರೂಪಾಯಿ ಕೊಡ. ಇವ್ಗೆ 10 ರೂಪಾಯಿ, ನಂಗೆ 10 ರೂಪಾಯಿ ಕೊಡು. ನಾವು ಬಸ್ ಸ್ಟ್ಯಾಂಡ್ಗೆ ಹೋಗಂಗಿಲ್ಲ. 10 ರೂಪಾಯಿ ಕೊಡ್ತೀರಿ. ನಿಂಗೆ 5 ರೂಪಾಯಿ, ಅವ್ಗೆ 5 ರೂಪಾಯಿ. ಕುರ್ಕುರೆ ತೊಗೊಂಡು ತಿನ್ರಿ. ಕೊಡ್ಬೇ. ಅತ್ತಿಯರ ಮನ್ಯಾಗ ಕಾಯಿಪಲ್ಲೆ ಖಾಲಿಗಿದ್ರಿ. ನಾ ಒಂದಿಟ್ಟು ದಾಡಕ್ಕೆ ಹೋಗಿ ಕಾಯಿಪಲ್ಲೆ ತೊಗೊಂಡ್ಬರ್ತೀನಿ. ಮತ್ತು ನೀವು ನಿಮ್ಮ ಮಗಳು ಅಳಿಯ ಬರ್ತೀರ ಅನ್ನಕತ್ರಿ. ಮತ್ತು ನಾಳಿಂದ ಮಾಡೋಕ್ಕೇನು ಕಾಯಿಪಲ್ಲೆನೇ ಇಲ್ಲ. ಇವತ್ತಿಂಗೋ ಪಲಾವ್ ಮಾಡೇನಿ, ಕಾಯಿಪಲ್ಲೆ ಖಾಲಿ ಆಗಿಬಿಟ್ಟಿತ್ತು. ಅದಕ್ಕೆ ಒಂದಿಟ್ಟು ಹೋಗಿ ತೊಗೊಂಡ್ಬರ್ತೇನೆ. ಅಲ್ಲಿ ನನ್ನ ಮಗಳು ಅಳಿಯ ಬರ್ತಾರೀಗ. ಈಗ ಹೊಂಟು ನಿಂತಲ್ರಿ. ಅವ್ರಿಗೆ ಉಣ್ಣಾಕ ನೀಡಾರದು ಯಾರು? ಬೇಡ ಬೇಡ, ಈಗೇನು ಹೋಗ್ಬೇಡ. ಸಂಜೆ ಮುಂದೆ ಹೋಗ್ಕೊಂತಿ. ಅವ್ರು ಬಂದು ಒಂದಿಟ್ಟು ಉಂಡು ತಿಂದು ಅಡ್ಡಕ್ಕಾರ ಅದು ಬೆಳಕು ಹೋಗುವಂತಿ. ಸಂಜೆಗೆ ಹೋಗಿ ಯಾವಾಗ ಬರಲಿ? ನನ್ನ ಗಂಡ ಮಕ್ಕಳು ಬರ್ತಾರೆ, ಮಾಡ್ಬೇಕು. ನೀವೇನು ಮಾಡಾರನ? ಬೇಡ, ಸಂಜೆ ಮುಂದೆ ಹೋಗಿ ಯಾವಾಗ ಬರಲಿ? ಆಗೋದಿಲ್ಲ. ಈಗ ಹೋಗಿ ಹೊಂಟುತ್ತಲ ಸಂಜೆ ಮುಂದೆ ಬಂದುಬಿಡ್ತೇನೆ. ಅಡುಗೆ ಮಾಡಿಟ್ಟಿರ್ತೀರ. ಪಲಾವ್ ಮಾಡೀನಿ, ಶಿರಾ ಮಾಡೀನಿ, ಆಮೇಲೆ ಶಾಂಡಿಗೆ ಕರೆದಿಟ್ಟೀನಿ, ಎಲ್ಲ ಮಾಡೀನಿ. ಅವ್ರು ಬಂದ್ರೆ ಒಂದಿಟ್ಟು ಉಣ್ಣಾಕ ನೀಡ್ರಿ. ಏನು ಕಾಲ ಸವಿದಿಲ್ಲ, ನಾ ಹೋಗಿ ತೊಗೊಂಡು ಬರ್ತೇನೆ. ಹೋಗು, ಇಡೆಗೆ ತೊಗೊಂಡ್ಬಾ ಕಾಯಿಪಲ್ಲೆ. ಇವನ್ನ ಟೋಸ್ಟು, ಬಿಸ್ಕುಟು, ಬಟ್ರ್ ತೊಗೊಂಡ್ಬಾ. ಹುಡುಗರು ತಿಂತಾವ ಸಂತ್ಯಾನು. ಇದಕ್ಕೇನು ಕಮ್ಮಿಲ್ಲ. ಕೊಡ್ರಿ ಒಂದು 500 ರೂಪಾಯಿ. ನಿಮ್ಮ ಮೊಮ್ಮಕ್ಕಳಿಗೆ ಏನಾರು ತಿನ್ನಕ್ಕೆ ತರ್ತೇನೆ. 500? ನಾ ಯಾಕೆ ಕೊಡ್ಲಿ? ಯಾಕೆ ನಿನ್ನ ಗಂಡು ಕೊಟ್ಟಿರ್ತಾನಲ್ಲ ಸಂತಿಗೆ, ಸಾಲಂಗಿರನ? ನನ್ನ ಗಂಡ ಸಂತಿಗೆ ಕೊಟ್ಟಿರೋದು ಮನೆಯವ್ರು ತಿನ್ನಕ್ಕಂತ ಹೊರಗೆ ಅವ್ರು ಬಂದು ತಿನ್ಲಿ ಅಂತಲ್ಲ. ತರ್ತೇನೆ ತಗೋರಿ. ನನಗೆ ಏನು ತರ್ಬೇಕಂತ ಗೊತ್ತೈತಿ. ಆ ಗೃಹಲಕ್ಷ್ಮಿ 2000 ರೂಪಾಯಿ ಬಂದಿತ್ತವಳು, ಬುಚ್ಚಿ ಮಾಡಿ ಒಳಗೆ ಮಲ್ಕಟ್ನ ತುರ್ಕೊಂಡು ಇಟ್ಕೊರಿ. ನಿನ್ನ ಮಗಳು ಬರ್ತಾಳಲ್ಲ, ಕಟ್ಟೆ ತುಂಬಿ ಕಳಿಸ್ರಿಕೆ. ಹೊಗಳಿಗೆ ಎಷ್ಟು ಉರಿತೈತೆ ನೋಡು. ನನ್ನ ಮಗಳಿಗೆ ಯಾಕೆ ಕೊಡ್ಲಿ? ನಾನೇ ಇಟ್ಕೋತೀನಿ. ಎದಕ್ಕಾರ ನನ್ನ ಗುಳಿಗೆ ಔಷಧಕ್ಕೆ ನೀವೇನು ಕೊಡ್ತೀರನ? ಮಗ ಸಸಿ ನಾನು ನೋಡ್ಕೋಬೇಕಲ್ಲ. ನನ್ನ ಗುಳಿಗೆ ಔಷಧಕ್ಕೆ ನನಗೆ ಇರ್ತಾವೆ, ಅವಕ್ಕೆ ಸಾಲಲ್ಲ. ನನ್ನ ಮಗಳಿಗೆ ಯಾವಾಗ ಕೊಡ್ಬೇಕು? ಅಯ್ಯಯ್ಯ, ನನ್ನ ಮುಂದೆ ಆಟ ಕಟ್ಟಬೇಡ್ರಿ. ನನಗೆ ಗೊತ್ತಿಲ್ಲ. ಆ ಬಾಜು ಮನೆ ಹುಡುಗ ಹೇಳೈತೆ, ನಿಮ್ಮ ಬಾಜು ಮನೆ ಅಮ್ಮ ರೊಕ್ಕ ಭಾಳ ಹೊಕ್ಕಾವ ಅಂತೇಳಿ ಜನರಿಗೂ ಔಷಧ ತೊಗೊಂಡ್ಬಾ ಅಂತ ಹೇಳ್ತಿ. ಜನರಿಗೆ ನಾನು ಗುಳಿಗೆ ತಂದು ಕೊಡ್ತೀನಿ. 200 ರೂಪಾಯಿ ರೀ ಆಂಟಿ ಗುಳಿಗೆ ತಿಂಗಳ ನಿಮ್ಮ ಅತ್ತಿ ಅಂತ ಹೇಳೈತಿ. ನೀವು 2000 ರೂಪಾಯಿ ಇಟ್ಕೊಂಡು ಮಾಡಬೇಡ್ರಿ. ನನಗೆಲ್ಲ ಗೊತ್ತಿಲ್ಲ ಅನ್ಕೋಬೇಡ್ರಿ ನಿಮ್ಮ ಆಟ. ಏನು ಮಾಡ್ಕೊರಿ, ನಾ ಮಾತ್ರ ಹೊಕ್ಕೀನಿ. ಅವ್ರು ಬಂದ್ಗಳೇ ನೀರು ಕೊಡ್ರಿ. ಹೊಂಟು ನೋಡಿ, ಟೈ ಅಂತ ಸೊಂಟ ಹಾಳಾಡ್ಸ್ಕೊಂತೆ. ಏನ ಸಸಿ ಆತಾಗ ಹೇಳಿದ್ ಕೇಳಿಸ್ಕೊತಿಲ್ಲ. ನಾ ಎದು ಅದೆಟ್ಲಗೂ ಕಂಡು ಹಿಡಿದ ಬಿಟ್ಟ ನೋಡು ಜನರಿಗೆ ಗುಳಿಗೆ ತರಿಸೋದು ನಾನು. ಹಾಗಾದ್ರೆ ಇಲ್ಲಿ ಬಿಡಿಕಿ ಗಿರಿಜಿ ಸುಮಾ ಶಾಂತಕ ವಾ ಗಿರ್ಜಾ ಚುಕವ ಬಾ. ವೈನಿ ಹಿತ್ತಲ್ಲಾಗೇನೋ ಮಾಡಕ್ಕೆ ಹೋದ್ರೆ ಬದ್ನಿಕಾಯಿ ಗಿಡ ಹುಳಾಗತ್ತವ ಯಾಕೋ, ಅದಕ್ಕೊಂದು ಎಣ್ಣೆ ಹೊಡಿತೀನಿ ಅಂತ ಹೋದ್ರದ. ಅಯ್ಯ ಈಕಿನ ಸಂತಿಗೆ ಹೋಗೋಣ ಅಂತ ಹೇಳಿ ಇನ್ನ ಮಟ್ಟ ರೆಡಿ ಆಗಿಲ್ಲ ಈಕಿ. ಅಯ್ಯ ಇನ್ನೂ ಜಳಕ ಆಗಿಲ್ಲ ಅವ್ರದಂಗಾರ. ವೈನಿ ವೈನಿ ಗಿರ್ಜಾ ಚುಕ ಬಂದಾರ ನೋಡ್ರಿ ಇಲ್ಲಿ. ಗಿರ್ಜಿ ಬಾಬೇ. ಅಲ್ಲ ಶಾಂತಕ, ನನಗೆ ಸಂತಿಗೆ ಹೋಗೋಣ ಅಂತ ಹೇಳಿ ನೀನ ಹಿತ್ತೆಲ್ಲ ಮಾಡ್ಕೊಂಡು ನಿಂತಿ ಅಂತಲ್ಲ. ಯವ್ವ ಲಗುನ್ ಹೋಗೋಣ ನಡಿ. ಮೊದಲ ನಮ್ಮ ನಾದಿನಿ ಗಂಡ ಬರ್ತಾರದ. ನಮ್ಮ ಅತ್ತಿ ಹೋಗ್ಬಾಡಿ ಈಗ ನಿಂತಿಲ್ಲ ನನಗೆ. ನಾ ಆಕಿಗೆ ಬಾಯ್ ಮಾಡಿ ಬಂದೇನೆ. ಸಂತಿಗೆ ಹೋಗೋಣ ನಡಿ. ಮನ್ಯಾಗ ಒಂದು ಗಿಟ್ಟು ಕಾಯಿಪಲ್ಲೆ ಇಲ್ಲ. ನಾಳೆ ಅವ್ರು ಬಂದ್ರಿ ಏನೂ ಇಲ್ಲಿ ಮಾಡಿ ಹಾಕಕ್ಕೆ. ಅದಕ್ಕೆ ನಾಳೆ ಬೆಳಗ್ಗೆ ದೋಸೆಗೆ ಹಾಕೀನಿ. ಆಲೂಗಡ್ಡೆ ಪಲ್ಯರ ಮಾಡ್ಬೇಕಲ್ಲ, ಅದಕ್ಕೆ ಆಲೂಗಡ್ಡೆನೂ ಖಾಲಿಗೆ. ಅದಕ್ಕೆ ಒಂದಿಟ್ಟು ಹೋಗ್ತಾರ ನಡಿ. ಅಂದಿನ ಬೀಡ್ಲೆ ನಾನು ಕೆಲಸದಾಗ ಮರ್ತಾ ಬಿಟ್ನಿ. ಇನ್ನು ಜಳಕ ಆಗಿಲ್ಲ ಅಂದ. ಸುಮಾರ ಕಳಿಸ ಬಲ್ ನೋಡ್ಲಿ. ಹಪ್ಪಳ ಒಣಗಿ ಹಾಕಿನಿ. ಸುಮಾ ಹಪ್ಪಳ ಕಾಯ್ಕೊಂಡು ಕುಂತಾಳಕಿನ ಕೆಲಸ ಮಾಡತ್ತಿದ್ದೆ. ಗಪ್ ನಮ್ಮ ನಂದನ್ ಕಳಿಸ್ತೀನಿ, ಕರ್ಕೊಂಡು ಹೋಗಿ. ಆಕಿಗೆ ಕಾಯಿಪಲ್ಲೆ ಅಷ್ಟು ತಿಳಿದಿಲ್ಲ. ನೀನು ಒಂದಿಟ್ಟು ಏನೇನು ಬೇಕಂತ ಹೇಳ್ತಾನೆ. ಆಕಿ ಕೊಡಿಸ್ಬಿಡಂಗಾರ. ಇಬ್ರು ಕೊಡು ಹೋರಿ. ನೀನು ಒಬ್ಬಕ್ಕೆ ಆಕಿ ಮತ್ತೆ ಅಷ್ಟು ಮಾಡಂಗ. ಏನಂದು ಇವ ಗಿರ್ಜಕ್ಕನ ಜೊತೆ ಒಂದಿಟ್ಟು ಕಾಯಿಪಲ್ಲೆ ತರಕ್ಕೆ ಹೋಗು. ಯಾವೇ ನಾನು ಹೊಕ್ಕೇನು ತಗೋ. ಮನೆಗೆ ಹೋಗ್ಬೇಕು. ಹುಡುಗರು ಶಾಲೆದ್ರೆ ಬರೋ ಟೈಮ್ ಆಯ್ತು. ನನ್ನ ಗಂಡನು ಕೆಲಸದಿಂದ ಬರ್ತಾನೆ. ನಾನು ಹೊಕ್ಕೇನು.
ಯಾಕವ ಸರೋಜ ಯಾಕ ಹ? ಇವತ್ತ ಹೆಣ್ಣು ನೋಡಕ್ ಹೋಗ್ತೀನಿ ಅಂದಿದ್ದಲ್ವಾ ಯಾಕ ಹಂಗ ಹೊಂಟಿ ಅವನ್ ಕೆಲ್ಸಕ್ಕೆ ಹೋದ ಏನ್ ಕೇಳಿದ್ರು ಹೇಳೋಲಿಲ್ಲ ಹಂಗ ಹೋದ ಯಾಕ ನೀ ಏನ್ವಾ ಹೇಳ್ತಿ ನಿನ್ನ ಮಗನ ಕರ್ಕೊಂಡ ಹೆಣ್ಣು ನೋಡಕ್ಕೆ ಹೋಗಂತೇಳಿ ನಾನು ಅವಂಗ ನನ್ನ ತಮ್ಮಗೊಂದು ಚಲೋ ಹುಡುಗಿ ಮದುವೆ ಮಾಡ್ಬೇಕಂತ ಐತೆ ಯಾಕಂದ್ರೆ ನಿನ್ನ ಆರೋಗ್ಯನೂ ಹಿಂಗೈತೆ ನೀನು ಎಲ್ಲೂ ಅಡ್ಡಾಡೋಂಗಿಲ್ಲ ಹೊರಗೆ ಬರೋಂಗಿಲ್ಲ ಅವಂಗೊಂದು ಮದುವೆ ಮಾಡಿಬಿಟ್ರೆ ನೀನು ನೋಡ್ಕೊತಿರ್ತಾಳು ಮನೇನು ನೋಡ್ಕೊತಿರ್ತಾಳು ಅವಂಗೂ ಆಸರಾಕಾಳು ಅಂತ ಅನ್ಕೊಂಡಿನಿ ನಾವ್ರಿ ಎಷ್ಟು ದಿನದವ್ರು ನಮಗೂ ಗಂಡ ಮನೆ ಮಕ್ಕಳ ಇರಂಗಿಲ್ಲಣ್ಣ ಪದೇ ಇಲ್ಲಿ ಬರೋಕಾಕತ್ತೇನೆ ಏನೋ ಪುಣ್ಯಕ ನನ್ನ ಗಂಡ ಚಲೋ ಅದಾನ ಒಂದಿಟ್ಟು ತವ್ರ ಮನೇದು ಮಾಡಕ್ಕೆ ಬಿಡ್ತಾನಂತ ಹೇಳಿ ಇಲ್ಲೇ ಕುಡ್ರಕಾಕತ್ತೇನೆ ಬೇ ನೀ ಅದಿ ಅಂತೇಳಿ ಬಾಳೆ ಪಚ್ಚೆ ಬಾವ ನಮ್ದು ಯಾಕವಾ ಏನತ್ತ ಅವ್ವ ನಾವು ಮೊನ್ನೆ ಕಣ್ಣಿ ನೋಡಕ್ಕೆ ಹೋಗಿದ್ವಲ್ಲ ಆ ಹುಡುಗಿ ನಾ ಬ್ಯಾಡ ಅಂದೇನ ಅವಂಗ ಆ ಹುಡುಗಿ ಚಲೋನ ಐತಿ ಎಲ್ಲ ಐತಿ ನೀ ಹೇಳಿದ್ನಲ್ಲ ಆ ಹುಡುಗಿ ಹಿಂಗೆ ಮನ್ಯಾಗ ಗೊತ್ತಿಲ್ಲಂಗ ಬಾಂಡೆ ತಿಕ್ಕೋ ಕೆಲಸ ಮಾಡ್ತಿದ್ದ ಅದು ನಮ್ಮ ಸಂಬಂಧಿಕರ ಮನ್ಯಾಗವ ಆ ಹುಡುಗಿನ ಬೇಕಂತಿಂತಾನೀಗ ಅಲ್ಲ ನಾಳೆ ಮದುವೆ ಆಗುವಾಗ 4 ಮಂದಿ ಏನಂತಾರೋ ಆಕಿ ನಮ್ಮ ಮನೆಗೆ ಕರೆದ್ರೆ 4 ಮಂದಿ ಮುಂದೆ ಅನ್ಲಾಕೆ ಯವ್ವ ಐಕಿ ನಮ್ಮ ಮನೆಗೆ ಬಾಂಡೆ ತಿಕ್ಕಕ್ಕೆ ಬರ್ತಿದ್ಲು ಅಂತ ಹುಡುಗಿ ಮದುವೆ ಆಗಿ ನಿಂತಾನಿಕಿ ತಮ್ಮ ಅಂತೇಳಿ ಅನ್ನೋಲೇನ್ಬೆ ಅದನ್ನು ಹೇಳಿರ ತಿಳ್ಕೊಳಕ್ಕೆ ತಯಾರಿಲ್ಲ ನಾ ಅಕ್ಕಿನ ಮದುವೆ ಆಗ್ತೀನಿ ಬಿಟ್ರೆ ಆಗೋದಿಲ್ಲ ಅಂತ ಅನ್ಬೆ ಏನು ಮಾಡೋದು ನಾವು ಇವ್ರಿಗೆ ಅಂಥೇಳಿ ಬಾಳೆ ಎಲ್ಲ ಸೌಸದ ಇವರು ಹಿಂಗೆ ಮಾತಾಡ್ತಾರೆ ಈಗ ನನಗಂತೂ ಹೇಳಿ ಸಾಕಾಗ್ಬಿಡ್ತುಡೆಯವ ಹಿಂಗನ್ನವ ಅವಂಗೆ ಯಾಕಿಂತ ಬುದ್ಧಿ ಬಂತವ ಇಲ್ಲ ಸರೋಜಿನಿ ನೀಗ ಊರಿಗೆ ಹೊಂಟಿಯಲ್ಲ ನೀ ಹೋಗ ನಾನು ಸಂಜೆಕ ಬ್ಯಾಂಕ್ ಹತ್ರ ಬರ್ತಾನಲ್ಲ ಅವಾಗ ನಾನು ಅವನ ಜೊತೆ ಮಾತಾಡಿ ಅವ್ನು ಒಪ್ಪಿಸ್ತೀನಿ ಬ್ಯಾರೆ ಅದು ನೋಡಕ್ಕೆ ಹೋಗುವಂತಿ ಹಾಂ ನಿನಗೆ ಮನಸ್ಸಿಗಿಲ್ಲದ ಹೆಣ್ಣು ಬೇಡವಾ ತರೋದು ನಾವು ತರೋದು ಬೇಡ ನೀನ ನಮ್ಮನೆ ನಂದ ದೀಪನಿ ನಮ್ಮನೆಗೆ ಒಳ್ಳೇದಾಗಲಿ ಅಂಥೇಳಿ ಎಷ್ಟು ಗುದ್ದಾಡ್ತಿ ಹೋಗ್ಲಿ ಬಿಡ್ಬೆ ನೀ ತ್ರಾಸ ಮಾಡ್ಕೊಬೇಡ ನಿಂಗೆ ಕೆಮ್ಮ ಭಾಳ ಹತ್ತೈತಿ ಹಾಂ ಐಕಿಗೆ ನಿಂಗೆ ಹೋಗ ಬರಕ್ಕೆ ಹೇಳೀನಿ ನಾನಿಂದ ಬರ್ತಾ ಅಂತಕ್ಕೆ ಒಂದಿಟ್ಟು ಬಂದು ಅಡಿಗೆ ಮಾಡಿಕೊಡುವ ನನಗೂ ಹುಡುಗರು ಎಕ್ಸಾಮ್ ಚಾಲು ಆಯ್ತು ಬರೋಕ್ಕಾಗಿಲ್ಲ ಮೇಲೆ ಒಂದು 2 ವಾರ ನನಗೆ ಬರೋಕೆ ನೀಗುದನೇ ಇಲ್ಲ ನೀ ಒಂದಿಟ್ಟು ದೇಕರಾಕಿ ತಗೋ ನಿಂಗೆ ಎಷ್ಟು ಪಗಾರ ಬೇಕು ನಾ ಕೊಡ್ತೇನೆ ಅಂತ ಹೇಳೀನಿ ಹ್ಞೂ ಅಂತ ಹೇಳ್ಬೆ ಹಾಂ ಅಕ್ಕಿ ಬರ್ತಾಳ ಒಂದಿಟ್ಟು ಕಣ್ಣು ಕೈ ಬೈ ಸುದ್ದದ ಬಿಡಕ್ಕೆ ಹಾಗೇನಿಲ್ಲ ಒಂದಿಟ್ಟು ಅಂದರು ನೋಡ್ಕೊತೀರಿ ಅಕ್ಕಿ ಅಲ್ಲಿ ಅಡುಗೆ ಮಾಡಕತ್ರಲ್ಲ ಅಡುಗೆ ಮನೆ ಕಡೆ ಕುಂಡ್ರೆ ಟಿ ವಿ ನೋಡ್ಕೊತ ಎಲ್ಲ ಏನರ ನೋಡ್ಕೊಂತ ಕುಂಡ್ರಿ ಒಟ್ಟು ಲಕ್ಷ ಇಡಕ್ಕೆ ಕಡೆ ಆಯ್ತು ತಗೋ ಆಯ್ತು ಬರ್ಬೇಕಾದ್ರೆ ಮೊಮ್ಮಕ್ಕಳು ಕರ್ಕೊಂಬ ಪರೀಕ್ಷೆ ಮುಗಿದಿರ್ತಾವಲ್ಲ ಹುಡುಗರನ್ನ ಕರ್ಕೊಂಬ ಆಯ್ತು ಬೇ ನಿನ್ನ ಮಗ ಗಟ್ಟ ಬುದ್ಧಿ ಹೇಳು ಈ ಹುಡುಗಿ ಯಾಕೆ ಏನಂದು ಬಾ ಅಲ್ಲಿ ಬಸ್ ಬರ್ತವ ಮೈದೆಲ್ಲ ಬರ್ತಾವು ಚಿಗರಿ ಬಸ್ಸು ಭಾಳ ಕೆಟ್ಟೇವ ಅವ ಏನು ಹರ್ನಾನ ಹೊಡಿಂಗಿಲ್ಲ ಹಂಗೆ ಮೈ ಮೇಲೆ ಬಂದ್ಬಿಡ್ತಾ ಎತ್ತ ಸರಿಬೇಕಂತ ಗೊತ್ತಾಗಿಲ್ಲ ನಡಿ ಹೋಗೋಣ ಹಾಂ ಹೌದು ಬೇ ಚಿಗವೆ ನಡಿ ಹೋಗೋಣ ಇವರು ಕಿರ್ಚವಲ್ಲ ಅವ್ರ ಮೊನ್ನೆ ನಾನು ಹೆಣ್ಣು ನೋಡಕ್ಕೆ ಹೋಗಿದ್ನಲ್ಲ ಸುಮಾ ಅವ್ರ ಮನೆಗಿದ್ರಲ್ಲ ಅವ್ರ ಎಸ್ 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 ಹೆಂಗಾರ ಮಾಡಿ ಇವ್ರನ್ನ ಮಾತಾಡಿಸಿ ಸುಮಾನ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ತೊಗೋಬೇಕು ಹೌದು ಆಂಟಿ ಆಂಟಿ ಗಿರಿ ಚಿಗವೆ ಯಾರು ಕರ್ದಂಗೆ ಆಯ್ತು ನೋಡ್ರಿ ಏ ಅಪ್ಪಿ ಆಂಟಿ ಯಾರು ನಮ್ಮನ್ನ ಯಾರು ನನ್ನ ಆಂಟಿ ಕುಂಟಿ ಅಂತ ಕರೆಯವ ಹಾಂ ಆಂಟಿ ನಿಮ್ಮನ್ನ ನಾನು ಯಾರಪ್ಪ ನೀನು ನನ್ನ ಆಂಟಿ ಅಂತ ಕರೆಯವ ಅಯ್ಯೋ ಸಾರಿ ಆಂಟಿ ನಾನು ಗೊತ್ತಾಗ್ಲಿಲ್ವಾ ಉದಯ್ ಉದಯ ಯಾವ ಉದಯ ಸಾರಿಪ್ಪ ನೀ ಯಾರಂತ ನನಗೆ ಗೊತ್ತಾಗಲಿಲ್ಲ ಅಯ್ಯೋ ಶಿಟ್ ನಾನೊಬ್ಬ ಹಂಗೆ ಉದಯ ಅಂದ್ರೆ ನಿಮ್ಗೆ ಹೆಂಗೆ ಗೊತ್ತಾಕೈತಿ ಅವತ್ತು ನಿಮ್ಮ ಮನೆಗೆ ಶಾಂತಕರ್ ಗೌಡ್ರ ಮನೆಗೆ ಸುಮಾ ಅನ್ನೋ ಹುಡುಗಿನ ನೋಡಕ್ಕೆ ಬಂದಿದ್ನಲ್ಲ ಸರೋಜಿನಿ ಅವ್ರ ತಮ್ಮ ಉದಯ ನಾನೇ ಓಹೋ ಆ ಬ್ಯಾಂಕ್ನಾಗ ಕೆಲಸ ಮಾಡ್ತಿದ್ದಿ ಹುಡುಗ ನೀನಪ್ಪ ಗೊತ್ತಾಗಲಿಲ್ಲಪ್ಪ ನಿನ್ನ ಹೆಸರು ಉದಯ ಅಂತ ನನಗೆ ಗೊತ್ತೇ ಇರಲಿಲ್ಲ ಬಿಡು ಖರೆ ಹೇಳ್ಬೇಕಂದ್ರೆ ನಿಮ್ಮ ಮಕ್ಕನ ಅವತ್ತು ಗದ್ದೆಲ್ಲಕ ಚಂದಾಗ ನೋಡ್ಲಿಲ್ಲಪ್ಪ ನಾ ಹೇಳಪ್ಪ ನನ್ನ ಮಾತಾಡ್ಸಿದ್ದು ನೀನು ಅದ ಆಂಟಿ ಅವತ್ತೇನೋ ದೊಡ್ಡದು ಇದಾಗ್ಬಿಡ್ತು ತಪ್ಪು ನಮ್ಮ ಅಕ್ಕಂದೂ ಐತಿ
ನಾನು ಸುಮಾರು ತಪ್ಪೈತೆ ಅಂತ ಹೇಳಕ್ಕೆ ಆಗಂಗೇ ಇಲ್ಲ. ಪಾಪ ಅವರು ಮನೆ ಒಳಗೆ ಕಷ್ಟ ಆಗದ, ಅವರು ದುಡ್ಯಾಕೆ ಹೋಗ್ಯಾರ. ನನಗೇನದು ತಪ್ಪಂತ ಅನಿಸ್ಲಿಲ್ಲ. ನನಗೂ ಅದು ತಪ್ಪಂತ ಅನಿಸ್ಲಿಲ್ಲ ಬಿಡಪ್ಪ. ಆದ್ರೆ ಏನು ಮಾಡಕ್ಕೈತಿ, ನಿಮ್ಮ ಅಕ್ಕ ಅದನ್ನು ಹೇಳಿ ಬಂದು ಮನೆಯೊಳಗೆಲ್ಲ ಹೇಳಿ ಪಾಪ ಅವ್ರ ಅಣ್ಣ ಹಾಕಿನ ಬೈದು ಇನ್ನ ಮಟ್ಟ ಅವ್ರ ಅಣ್ಣ ಹಾಕಿ ಜೊತೆ ಮಾತಾಡ್ಸೋಲ್ಲ. ಪಾಪಪ್ಪ ಒಳ್ಳೆ ಹುಡುಗಿ ಅದ. ನನಗೂ ಅಂಥ ಕೆಲಸ ಯಾಕೆ ಮಾಡೋದ ಅಂತ ಗೊತ್ತಿರಲಿಲ್ಲ. ಯಾರಿಗೇ ಆದರೂ ಈಗ ನೋಡು ಇದ್ದೇ ಹೇಳ್ತೇನೆ ನಾನು, ಶಾಂತಕರತ್ತು ಗೌಡ್ರತ್ತು ಮಕ್ಕಳನ್ನ ಮಾಡ್ಕೊಂಡಿಲ್ಲ, ಅವರ ನಮ್ಮ ಮಕ್ಕಳು ಅಂತೇಳಿ ಸಾಕಾಕತ್ತಾರ ಅವ್ರು. ಅಂಥದ್ರಾಗ ಆಕೆ ಹೋಗಿ ಅಂಥ ಕೆಲಸ ಮಾಡ್ತಾ ಅಂದ್ರೆ ಯಾರಿಗಾದ್ರೂ ಬೇಜಾರಾಗಿ ಆಕೈತಿ. ಈಗ ಹೊರಗಿನವ್ರಿಗೆ ಗೊತ್ತಾದ್ರೆ ನೋಡು ವೈನಿ ಆಕಿ ತನ್ನ ಹಡದ ಮಕ್ಕಳಾರ ಕಳಿಸ್ತಿದ್ಲನ, ನೋಡು ಹೆಂಗೆ ಕಳ್ಸಾಳ ಕೆಲ್ಸಕ್ಕಂತ ಯಾರಾದರೂ ಅಂತಾರೆ. ಈಗಾದರೂ ಬೇಜಾರಾಗೇ ಬಿಟ್ಟಿರ್ತದ. ಅವ್ರನ್ನ ಇನ್ನು ಮಟ್ಟ ಪಾಪ ಹುಡುಗಿ ಜೊತೆ ಮಾತಾಡೇ ಇಲ್ಪ. ನನಗೂ ಅದನ್ನೆಲ್ಲ ನೋಡಿದ್ರೆ ಬೇಜಾರಾಗ್ತೈತಿ. ಹಂಗಂತ ಹೇಳಿ ನಿಮ್ಮ ಅಕ್ಕ ಮಾಡಿದ್ದು ತಪ್ಪಂತೇನು ಹೇಳಕ್ಕಾಗಿಲ್ಲ. ಯಾಕಂತಂದ್ರೆ ಅಕ್ಕಿ ನೋಡಿದ್ದನ್ನ ಹೇಳಾಳ, ಅದ್ರೊಳಗೆ ಏನು ತಪ್ಪಿಲ್ಲ ಅಂತ ನನಗನ್ಸುತ್ತ. ಹಾಂ ಹಾಂ ಆಂಟಿ, ಇಬ್ಬರದು ತಪ್ಪಿಲ್ಲ. ಪರಿಸ್ಥಿತಿ ಎಲ್ಲದಕ್ಕೂ ಪರಿಸ್ಥಿತಿ. ನಿಮ್ಮಿಂದ ನನಗೊಂಚೂರು ಹೆಲ್ಪ್ ಆಗಬೇಕಾಗಿತ್ತು ಆಂಟಿ. ನನ್ನಿಂದ ಹೆಲ್ಪ? ಏನು ಹೆಲ್ಪ? ಅದು ಆಂಟಿ ಹೆಂಗೆ ಹೇಳ್ಬೇಕಂತ ಗೊತ್ತಾಗತ್ತು. ಆ್ಯಕ್ಚುಲಿ ಇವತ್ತು ಮತ್ತೊಂದು ಕಣ್ಣೆ ನೋಡೋಕೆ ಹೋಗ್ಬೇಕಿತ್ತು ಆಂಟಿ ನಾನು. ಆದ್ರೆ ನನಗೆ ಯಾಕೋ ಮನಸ್ಸು ಬರಲಿಲ್ಲ. ಏನೋ ನಾನು ಒಂದಿಷ್ಟು ಹುಡುಗಿಯರು ನೋಡೀನಿ, ಆದ್ರೆ ಸುಮಾರು ನೋಡಿದ ತಕ್ಷಣ ನನಗೆ ಯಾಕೋ ಇಷ್ಟ ಆಗ್ಬಿಟ್ರೆ ಆಂಟಿ. ನನ್ನ ಮನಸ್ಸೊಳಗೆ ಮದುವಂತಾದ್ರೆ ಅವ್ರನ್ನ ಆಗಬೇಕು ಅಂತ ಅಂದ್ಕೊಂಡಿನಿ. ಅದಕ್ಕೆ ನಿಮ್ಮ ಸಹಾಯ ನನಗೆ ಬೇಕಾಗಿತ್ತು. ಹೌದಾ, ನಿನ್ನ ಮಾತು ಕೇಳಿ ನನಗೂ ಭಾಳ ಖುಷಿ ಆಯ್ತಪ್ಪ. ಇದ್ದಿದ್ದೆ ಹೇಳ್ಬೇಕಂದ್ರೆ ಅಂಥ ಒಳ್ಳೆ ಹುಡುಗಿ ನಿನಗೆ ಎಲ್ಲಿ ಹುಡುಕಿದ್ರೂ ಸಿಗಂಗಿಲ್ಲ. ಅವತ್ತು ನಿಮ್ಮ ಅಕ್ಕ ಹೇಳಿದ ಒಂದೇ ಒಂದು ಮಾತಿಗೆ ನಿಮ್ಮ ಹೋದ್ರಿ ನನಗೂ ಚಲೋ ವರ ಇತ್ತು, ಮದುವೆ ಆದ್ರೆ ಚಂದ ಇರ್ತಿತ್ತು ಅಂತ ನನಗೂ ಅನಿಸಿತ್ತು. ಅದು ಹೀಗೆಲ್ಲ ಆತಲ್ಲ, ನಾವು ಸುಮ್ಮನೆ ಬಿಟ್ಟಿದ್ವಿ. ನಿನಗೆ ಇಷ್ಟ ಆಮೇಲೆ ಬಂದು ಕೇಳ್ಬೇಕಪ್ಪ, ನಿಮ್ಮ ಮನೆಗೆ ಇನ್ನೊಂದ್ಸಲ ಅವ್ರೇನು ಮಾಡಿಕೊಡ್ತಾರೆ. ನೀವು ಮದುವೆ ಆಗೋದ್ರಿಂದ ಅವ್ರ ಅಣ್ಣನ ಸಿಟ್ಟು ಅಕ್ಕಿ ಮೇಲೆ ಹೊಕ್ಕೈತಿ. ಅವ್ರ ಅಣ್ಣನ ಜೊತೆ ಚೆನ್ನಾಗಿ ಮಾತಾಡ್ತಾರಂತ ನನಗೆ ಅನಿಸ್ತೈತೆ ನೋಡಿ.